सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ನಾವು ತೀವ್ರತರವಾದ ಕುತ್ತಿಗೆ ಮತ್ತು ಭುಜಗಳ ನೋವಿನ ನಿವಾರಣೆಗಾಗಿ ಯೋಗ ಚಿಕಿತ್ಸೆಯನ್ನ ನೋಡೋಣ. ಈ ರೀತಿ ನಾವು ಈ ರೋಲ್ ಅನ್ನು ಇಟ್ಕೊಂಡು ಭುಜ ಕೈಗಳಿಗೆ ವ್ಯಾಯಾಮವನ್ನು ಕೊಡುವಂಥ, ಇದರ ಮುಂದಿನಂತ ಒಂದು ಟ್ರಾಕ್ಷನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ಕೈ ಭುಜಗಳಿಗೆ ಟ್ರಾಕ್ಷನ್ ಹಾಕುವಂಥದ್ದು ನೋಡಿ. ಇಲ್ಲಿ ಒಂದೆರಡು ರೋಪನ್ನು ಹಾಕಿದ್ದೀವಿ, ಅದಕ್ಕೆ ಈ ದಂಡವನ್ನು ಇಡ್ತೀವಿ. ಇಲ್ಲಿ ಒಂದು 6 ಇಂಚು ಗ್ಯಾಪ್ ಕೊಡುವಷ್ಟು ಈ ದಂಡವನ್ನು ಈ ರೀತಿ ಇಟ್ಕೊಳ್ಬೇಕು. ಹೀಗೆ ಕೈ ಭುಜಗಳನ್ನು ಹೊರಮುಖವಾಗಿ ಹಾಕಬೇಕು. ಮೊಣಕೈಗಳನ್ನು ಮಡಚಿ ರೋಲರ್ಗೆ ತಾಗಿಸ್ಕೊಳ್ಳಿ. ಮುಂದಕ್ಕೆ ಹೋಗಿ ಈಗ ನೆಲವನ್ನು ನೋಡ್ತಾ ನಿಧಾನವಾಗಿ ಹಾಗೆ ಇರಿ, ಹಾಗೆ ಇರಿ, ಅಲ್ಲೇ ಇರಿ. ಹಿಂಭಾಗದಲ್ಲಿ ಗೋಡೆಗೆ ಒಂದು ಸ್ಲ್ಯಾಂಟಿಂಗ್ ಬ್ರಿಕ್ಸ್ ಇಟ್ಟಿರ್ತೀನಿ, ಅದರ ಮೇಲೆ ನೀವು ಕಾಲಿಡಬೇಕು. ಹಾಗೆ ಇರಿ, ಯಾಕಂದ್ರೆ ಕಾಲಿಗೆ ಒಂದು ಸ್ಥಿತಿ ಬೇಕಾಗತ್ತೆ. ಅಲ್ಲಿ ಏನಾದರೂ ಸ್ವಲ್ಪ ಸಪೋರ್ಟ್ ಇದ್ರೆ ನೀವು ಆರಾಮಾಗಿ ಇರ್ಬೋದು. ಹೋಗಿ ಹೋಗಿ ಆರಾಮಾಗಿ ಹೋಗಿ. ಎಸ್, ಈ ರೀತಿ ಕಾಲನ್ನು 1 ಅಡಿ ದೂರ ಇಟ್ಕೊಳ್ಳಿ. ಪಾದದ ಬೆರಳು ನೆಲದಲ್ಲಿರಲಿ, ಹಿಮ್ಮಡಿ ಸ್ಲ್ಯಾಂಟಿಂಗ್ ಬ್ರಿಕ್ಸ್ ಮೇಲೆ ಇರಲಿ. ನೋಡಿ ಈ ಟ್ರಾಕ್ಷನ್ ಹೇಗಿದೆ. ಕೈ ಭುಜಗಳಿಗೆ ಎಷ್ಟು ಸುಂದರವಾದ ವ್ಯಾಯಾಮ ಆಗುತ್ತಂದ್ರೆ ಅಷ್ಟು ಆರಾಮ ಅನಿಸ್ತದೆ. ಇನ್ನೂ ಹೆಚ್ಚೊತ್ತು ಇರಬೇಕನ್ಸುತ್ತೆ. ಇಲ್ಲಿ ಒಂದು ತಪ್ಪನ್ನು ಸಾಮಾನ್ಯವಾಗಿ ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ ಕುತ್ತಿಗೆಯನ್ನು ಕೆಳಗಿಳಿಸ್ತೀವಿ. ಈ ಕುತ್ತಿಗೆಯನ್ನು ಕೆಳಗಿಳಿಸಿದಾಗ ಇಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಉಸಿರು ತಗೊಳ್ತಾ ಕುತ್ತಿಗೆಯನ್ನು ಮೇಲ್ ಮಾಡಿದರೆ ಇದು ಆರಾಮ್ ಅನಿಸುತ್ತೆ. ಆರಾಮಾಗಿ ಬಿಡಬೇಕು, ಇದನ್ನು ಒತ್ತಡ ಮಾಡಬಾರ್ದು. ಇಲ್ಲಿ ಸಹಜವಾದ ಉಸಿರಾಟ. ಇನ್ನೊಂದು ಸ್ವಲ್ಪ ಕೈ ಭುಜಗಳಿಗೆ ನಾವು ಟ್ರಾಕ್ಷನ್ ಕೊಡಬೇಕು ಅಂದರೆ ನೋಡಿ, ಹೀಗೆ ನಿಧಾನವಾಗಿ ಈ ರೀತಿ ಕೈಯನ್ನು ವ್ರಿಸ್ಟ್ ಭಾಗವನ್ನು ಹಿಡಿದು ಹಾಗೆ ನಿಧಾನವಾಗಿ ಹೀಗೆ ಎಳಿತೀವಿ. ಈಗ ಇನ್ನಷ್ಟು ಕೈ ಭುಜಗಳಿಗೆ ವಿಶೇಷವಾದ ವ್ಯಾಯಾಮ ಆಗುತ್ತೆ ಮತ್ತು ಅಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ನಿಧಾನ ನೋಡಿ, ಈಗ ಕೈ ಜಗ್ಗುತ್ತಾ ಇರುವಾಗ ಭುಜಗಳು ಎಷ್ಟು ಆಕ್ಷನ್ ಆಗುತ್ತೆ, ಎಷ್ಟು ಓಪನ್ ಅಪ್ ಆಗುತ್ತೆ ನೋಡಿ. ಈ ರೀತಿ ಟ್ರಾಕ್ಷನ್ ಅನ್ನ ಹಾಕುವಂಥದ್ದು. ಇದು ನಾವು 1 ನಿಮಿಷಗಳ ಕಾಲ ಅಥವಾ 2 ನಿಮಿಷಗಳ ಕಾಲ ಈ ಸ್ಥಿತಿಯಲ್ಲಿದ್ದರೆ ತುಂಬ ಆರಾಮ ಅನಿಸ್ತದೆ. ಎಸ್, ನಿಧಾನವಾಗಿ ಒಂದು ಕಾಲನ್ನು ಮುಂದಕ್ಕೆ ತನ್ನಿ, ಹಾಗೆ ಇನ್ನೊಂದು ಕಾಲನ್ನು ಮುಂದಕ್ಕೆ ತನ್ನಿ. ಸಮಾಧಾನವಾಗಿ ಆ ರೋಲರಿಂದ ಹೊರಗೆ ಬನ್ನಿ. ಈ ಎಲ್ಲ ಅಭ್ಯಾಸಗಳು ಆದ ಮೇಲೆ ನಾವು ಆ ಕೈ ಭುಜಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕು. ಬಹಳ ಮುಖ್ಯ ಅದು. ಯಾಕಂದರೆ ಆಲ್ರೆಡಿ ಅವರಿಗೆ ತುಂಬ ನೋವಾಗಿರುತ್ತೆ, ಇಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಸ್ವಲ್ಪನೂ ಮೂವ್ ಮಾಡಿದರೂ ಕೂಡ ಅನ್ನೋ ಒಂದು ಸೌಂಡ್ ಬರುತ್ತೆ. ಹಾಗಾಗಿ ಆ ಎಲ್ಲ ನೋವನ್ನು ಈ ಮಾಡುವಾಗ ಗೊತ್ತಿಲ್ಲದೆಯೋ ಕೆಲವು ಮಸಲ್ ಕ್ರ್ಯಾಂಪ್ಸ್ ಆಗ್ಬೋದು, ಮತ್ತು ಈ ನರಗಳಲ್ಲಿ ಒತ್ತಡ ಸಿಗ್ಬೋದು. ಈ ಎಲ್ಲ ಕ್ರಮಗಳನ್ನು ಗಮನಿಸ್ಬಿಟ್ಟು ನಾವು ಕೊನೆಯಲ್ಲಿ ಏನು ಮಾಡ್ತೀವಿ, 1, 2, 3 ವಿಶ್ರಾಂತಿ ಸ್ಥಿತಿಯ ಅಭ್ಯಾಸವನ್ನು ಕೊಡ್ತೀವಿ. ಈಗ ನೋಡೋಣ ಕೈ ಭುಜಗಳ ವಿಶ್ರಾಂತಿಯನ್ನು ಹೇಗೆ ಕೊಡುವುದೆನ್ನುವುದರ ಮೂಲಕ ಈಗ ನೋಡ್ತಾ ಬರೋಣ. ಈಗ ಈ ರೋಪ್ಗಳಿಗೆ ಒಂದು ಸ್ವಲ್ಪ ಕುಷನ್ ಎಫೆಕ್ಟ್ ಕೊಡಲಿಕ್ಕೆ ನಾವೇನು ಮಾಡ್ತೀವಿ, ಸ್ವಲ್ಪ ಬಟ್ಟೆಯನ್ನು ರೋಲ್ ಮಾಡ್ತೀವಿ. ಈ ರೀತಿಗೆ ಆ ಗಂಟಿನ ಹತ್ತಿರ ಬಟ್ಟೆ ರೋಲ್ ಮಾಡಿಕೊಂಡಾಗ ನಮಗೆ ಅಲ್ಲಿ ಕುಷನ್ ಎಫೆಕ್ಟ್ ಸಿಕ್ಕತ್ತೆ. ಈ ರೀತಿ ಈಗ ನಾವೇನು ಮಾಡಬೇಕು, ಈ ಬಲಗಡೆ ಇರುವ ರೋಪನ್ನು ಎಡ ಭುಜಕ್ಕೆ ಕೊಡಬೇಕು, ಕಂಕಳಿಗೆ ತಾಗಿಸ್ಕೊಳ್ಬೇಕು. ಬಲಗಡೆ ಇರೋ ರೋಪನ್ನು ಎಡಗಳಿಗೆ ಅಂದರೆ ಹಿಂಭಾಗದಲ್ಲಿ ಇಂಟು ಮಾರ್ಕ್ ಆಗತ್ತೆ. ನೀಟಾಗಿ ಹಾಕ್ಕೊಳ್ಳಿ, ಆರಾಮಾಗಿ ಹಾಕ್ಕೊಳ್ಳಿ. ಈ ರೀತಿ ಕಂಕಳಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. 2 ಹಗ್ಗವನ್ನು ನಮ್ಮ ಕಂಕಳಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ನಿಧಾನವಾಗಿ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹಗ್ಗವನ್ನು ಬಿಗಿ ಮಾಡ್ಕೊಳ್ಬೇಕು. ಮೊದಲು ಹಗ್ಗವನ್ನು ಬಿಗಿ ಮಾಡ್ಕೊಂಡ್ಮೇಲೆ ನೆಲವನ್ನು ನೋಡ್ತಾ ನಿಧಾನವಾಗಿ ಕಾಲನ್ನು ಹಾಗೇ ಹಿಂದಕ್ಕೆ ತಗೊಳ್ಳಿ. ಹಗ್ಗದ ಮೇಲೆ ಜೋತ್ ಬೀಳ್ತಾ ಹೋಗಬೇಕು. ಹಗ್ಗ ಲೂಸ್ ಆಗಬಾರ್ದು. ಹಗ್ಗದ ಮೇಲೆ ಪೂರ್ತಿ ಜೋತ್ ಬೀಳ್ತಾ ನೋಡಿ, ಹಿಂದೆ ಇಟ್ಟಿರುವ ಒಂದು ಸ್ಲ್ಯಾಂಟಿಂಗ್ ಬ್ರಿಕ್ಸ್ ಮೇಲೆ ನಮ್ಮ ಕಾಲನ್ನಿಟ್ಟು
ಹೀಗೆ ಜೋತ್ ಬಿಡಬೇಕು. ಸಾಧ್ಯವಾದರೆ ಎರಡೂ ಕೈಗಳಿಂದ ಇಂಟರ್ಲಾಕ್ ದ ಫಿಂಗರ್ಸ್, ಆ ಬೆರಳು ಸೇರಿಸಬೇಕು. ನೋಡಿ, ಈಗ ಈ ಭುಜಗಳಿಗೆ ಎಷ್ಟೊಂದು ವಿಶ್ರಾಂತಿ ಸಿಗ್ತದೆ, ಆರಾಮನಿಸ್ತದೆ. ಕೇವಲ ಈ ಹಗ್ಗದಿಂದ ನಮ್ಮ ಭುಜಗಳನ್ನು ರಿಪೇರಿ ಮಾಡುವಂಥದ್ದು. ಎಷ್ಟು ಸರಳವಾದ ವಿಧಾನಗಳು ನಮ್ಮಲ್ಲಿದೆ. ಸಹಜವಾದ ಉಸಿರಾಟ. ಇಲ್ಲಿ ಹೆಚ್ಚು ಹೊತ್ತು ಇರಲಿಕ್ಕೆ ನಿಮಗೆ ಆರಾಮನಿಸ್ತದೆ. ಒಂದು 3 ನಿಮಿಷ, 2 ನಿಮಿಷ, 5 ನಿಮಿಷದ ತನಕ ನೀವು ಆರಾಮಾಗಿರ್ಬೋದು. ನೋಡಿ, ಈ ರೀತಿಯಾಗಿ ನಾವು ಕೈ ಭುಜಗಳಿಗೆ ವಿಶ್ರಾಂತಿಯನ್ನು ಕೊಟ್ಟಾಗ ಅಲ್ಲಿರುವ ಎಲ್ಲ ಒತ್ತಡಗಳು ನಿವಾರಣೆ ಆಗುತ್ತೆ, ಆರಾಮನಿಸ್ತದೆ. ದಿನ ಕಳೆದಂತೆ ನಮ್ಮ ಈ ಭುಜಗಳು ಮತ್ತು ಕುತ್ತಿಗೆಯ ಭಾಗಗಳು ವಿಶ್ರಾಂತಿಯನ್ನು ಹೊಂದುತ್ತಾ ಅಲ್ಲಿರುವ ಗಡುಸುತನಗಳು ಅಂದರೆ ಲ್ಯಾಕ್ ಆಫ್ ಸರ್ಕ್ಯುಲೇಷನ್ ಅದೆಲ್ಲ ಕಡಿಮೆಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಶುರುವಾಗತ್ತೆ, ಆಕ್ಸಿಜನ್ ಫ್ಲೋ ಆಗಲಿಕ್ಕೆ ಶುರುವಾಗತ್ತೆ. ಆವಾಗ ಮೂಮೆಂಟ್ಗಳು ಶುರು ಆಗತ್ತೆ. ಆದರೆ ಈ ಒಂದು ಚಿಕಿತ್ಸೆಯಲ್ಲಿ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ಒಂದು ದಿವಸಕ್ಕೆ ಇದು ಸರಿ ಹೋಗೋದಿಲ್ಲ. ಹಾಗಾಗಿ ನಿಧಾನವಾಗಿ ಹಂತವಾಗಿ ದಿನ ಕಳೆದಂತೆ ಇದರ ಒರಿಜಿನಾಲಿಟಿ ಬರಬೇಕಾದ್ರೆ ಸ್ವಲ್ಪ ಕಾಯಬೇಕಾಗ್ತದೆ. ಒಟ್ಟು ಅಷ್ಟೇ ಪರಿಣಾಮಕಾರಿಯಾದ ಚಿಕಿತ್ಸೆ ಇದೆ ಇದರಲ್ಲಿ. ಇಷ್ಟು ಆದಮೇಲೆ ನಿಧಾನವಾಗಿ ಒಂದು ಕಾಲನ್ನು ಮುಂದಕ್ಕೆ ತನ್ನಿ, ಹಾಗೆ ಇನ್ನೊಂದು ಕಾಲನ್ನು ಮುಂದಕ್ಕೆ ತನ್ನಿ, ಹಗ್ಗದಿಂದ ಹೊರಗೆ ಬನ್ನಿ ಸಮಾಧಾನವಾಗಿ. ಎಸ್, ಈಗ ನಾವು ನೋಡುತ್ತಿರುವ ಒಂದು ಕ್ರಮ ನಮ್ಮ ಕೈ ಭುಜಗಳಿಗೆ ರೋಪನ್ನು ಮತ್ತು ಬೆಲ್ಟನ್ನು ಹಾಕಿ ಶರೀರವನ್ನು ನೆಲದಿಂದ ಲಿಫ್ಟ್ ಮಾಡುವಂಥದ್ದು. ಅಂದರೆ ನಮ್ಮ ಫ್ರೋಜೋನ್ ಶೋಲ್ಡರ್ ತೊಂದರೆಗೆ ಇದು ತುಂಬ ರಾಮಬಾಣ ಇದ್ದಂಥ ಒಂದು ಚಿಕಿತ್ಸಾ ಪದ್ಧತಿ. ಅದನ್ನು ಹೇಗೆ ಅಂತ ಈಗ ನೋಡೋಣ. ನೋಡಿ, ಹೀಗೆ ನಮ್ಮ ಕೈ ಭುಜಗಳಿಗೆ ಬೆಲ್ಟನ್ನು ಹಾಕಿ ನಮ್ಮ ಕಂಕಳಲ್ಲಿ ಅದನ್ನು ಎಳ್ಕೋಬೇಕು. ಎರಡೂ ಕಂಕಳಲ್ಲಿ ನಮ್ಮ ಆ ಬೆಲ್ಟನ್ನು ಹಾಕಿ, ಎಸ್ ಸರಿ ಇದೇನಾ, ಹಿಂಭಾಗದಿಂದ ಉಸಿರು ತಗೊಳ್ತಾ ಶರೀರವನ್ನು ಒಮ್ಮೆಲೆ ಲಿಫ್ಟ್ ಮಾಡಬೇಕು ಮೇಲಕ್ಕೆ. ಎಸ್, ಎತ್ತಿ ಮೇಲೆ. ಎಸ್, ಸ್ಟಡಿ. ಎಸ್, ಈ ರೀತಿಯಾಗಿ ಲಿಫ್ಟ್ ಮಾಡಿದಾಗ ನಮ್ಮ ಭುಜಗಳಿಗೆ ವಿಶೇಷವಾದ ಟ್ರ್ಯಾಕ್ಷನ್ ಆಗುತ್ತೆ. ಅಲ್ಲಿ ಆ ಫ್ರೋಜನ್ ಶೋಲ್ಡರ್ ತೊಂದರೆ ನಿವಾರಣೆ ಆಗುತ್ತೆ. ನಿಧಾನ ಕೆಳಗೆ ಬನ್ನಿ. ಎಸ್, ಇನ್ನೊಮ್ಮೆ ನೋಡೋಣ. ಲಿಫ್ಟ್, ಬ್ರೀತ್ ಇನ್, ಲಿಫ್ಟ್, ವೆರಿ ಗುಡ್. ಹಾಗೆ ವಾಪಸ್ ಬನ್ನಿ. ಈ ರೀತಿ ಒಂದು 5 ಸಾರಿ 10 ಸಾರಿ ಮಾಡಿದಾಗ ನಮ್ಮ ಭುಜಕ್ಕೆ ವಿಶೇಷವಾದ ಅಭ್ಯಾಸ ಆಗತ್ತೆ. ಇನ್ನು ಇದಾದ ನಂತರ ನಮ್ಮ ಕೈ ಭುಜಗಳಿಗೆ ಒಂದು ಟ್ರ್ಯಾಕ್ಷನ್ ಕೊಡುವಂಥದ್ದು, ಅಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು ಹೇಗೆ ನೋಡೋಣ ಬನ್ನಿ. ನೆಲದ ಮೇಲೆ ಕೂತ್ಕೊಂಡು ಒಂದು ಪಿಲ್ಲೋ ಮೇಲೆ ಕೂತ್ಕೋಬೇಕು. ಆ ಕಡೆ ಮುಖ ಮಾಡಿ. ಈಗ ಹಿಂಭಾಗದಿಂದ ಅದೇ ರೀತಿ ನಮ್ಮ ರೋಪನ್ನು ಮತ್ತೆ ಭುಜಗಳಿಗೆ ಹಾಕೋದು. ಬಲ ಕೈ ಭುಜಗಳಿಗೆ ಕಂಕಳಲ್ಲಿ ಮತ್ತು ಮುಂಭಾಗದ ಕ್ಲಾವಿಕ್ಯುಲರ್ ಬೋನ್ ಹತ್ರ ಈ ಒಂದು ರೋಪನ್ನು ಇಟ್ಕೊಳ್ಳೋದು. ಮತ್ತು ಹಾಗೆ ಇನ್ನೊಂದು ಕೈ. ಈಗ ನಿಧಾನವಾಗಿ ಹಿಂದೆ ಕುಳಿತಿರೋ ವ್ಯಕ್ತಿಯ ಪಾದವನ್ನು ಬೆನ್ನಿನ ಹಿಂದೆ ಕಾಲನ್ನು ಇಟ್ಕೊಳ್ಳೋದು. ಈ ರೀತಿ ಪಾದದಿಂದ ಇಡೀ ಬೆನ್ನನ್ನು ತುಳಿದಾಗ ಆ ಬೆನ್ನಿನಲ್ಲಿ ಮಸಾಜ್ ಆಗತ್ತೆ, ಅಲ್ಲಿರುವ ಎಲ್ಲ ಒತ್ತಡ ಕಡಿಮೆ ಆಗತ್ತೆ ಮತ್ತು ಈ ಕುತ್ತಿಗೆ ಭಾಗದ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ ಮತ್ತು ಈ ಭುಜಗಳಲ್ಲಿರುವ ಪೆಡಸುತನಗಳು ನಿವಾರಣೆ ಆಗುತ್ತೆ. ಭುಜ ಮತ್ತು ಕುತ್ತಿಗೆ ಆರಾಮವನ್ನು ಅನುಭವಿಸುತ್ತದೆ. ಈ ರೀತಿಯಾಗಿ ನಾವು ಮಾಡಿದಾಗ ಅವರಿಗೂ ಕೂಡ ಯಾರು ನೋವನ್ನು ಅನುಭವಿಸ್ತಿರ್ತಾರೆ ಅಂಥವರಿಗೆ ತುಂಬ ಆರಾಮ ಅನಿಸ್ತದೆ, ಹಾಯ್ ಅನ್ನಿಸ್ತದೆ. ಇದೆಲ್ಲವೂ ಸಡಿಲಗೊಂಡಂತಾಗತ್ತೆ, ಆ ಬಿಗಿತನದಿಂದ ಹೊರಗೆ ಬರ್ತಾರೆ. ಆ ರೀತಿಯ ಒಂದು ಮಸಾಜನ್ನು ನಾವು ಈ ರೀತಿಯ ಬೆಲ್ಟ್ ಹಾಕುವುದರ ಮೂಲಕ, ಪುಲ್ ಮಾಡುವುದರ ಮೂಲಕ ಮಾಡಬಹುದು. ಇದನ್ನು ಒಂದು ನಿಮಿಷ 2 ನಿಮಿಷ ಆರಾಮದಲ್ಲಿ ಅವರಿಗೆ ಸಮಾಧಾನ ಆಗೋ ಅಷ್ಟು ಹೊತ್ತು ನಾವು ಪಾದದಿಂದ ತುಳಿತಾ ಇರೋದು. ಇವೆಲ್ಲವೂ ನಮ್ಮ ಏನ್ಸಿಯಂಟ್ ಮೆಥಡ್ ಅಂದರೆ ಸನಾತನ ಪದ್ಧತಿಯಿಂದ ಯೋಗ ಚಿಕಿತ್ಸೆಯಲ್ಲಿ ಬಂದಿರುವಂಥ ವಿಶೇಷವಾದ ಒಂದು ಕ್ರಮಗಳು. ಇದನ್ನೆಲ್ಲ ಮಾಡಿದಾಗ ಅಲ್ಲಿರುವ ಎಲ್ಲ ಒತ್ತಡ ಕಡಿಮೆ ಆಗುತ್ತೆ, ಆರಾಮ್ ಅನಿಸುತ್ತೆ, ಹಾಯ್ ಅನಿಸುತ್ತೆ. ಆ ಭಾವ ಬರುವವರೆಗೂ ಒಂದು ಮೊದಲನೇ ಅಟೆಂಪ್ಟಲ್ಲೇ ಅವ್ರಿಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಮತ್ತು 1 ವಾರ ಈ ರೀತಿ ಮಾಡಿಬಿಟ್ರೆ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿಬಿಡ್ತಾರೆ ಅವರು. ಅಷ್ಟು ಚೆನ್ನಾಗಿದೆ ಈ ಒಂದು ಚಿಕಿತ್ಸಾ ಪದ್ಧತಿ. ಎಸ್, ನಿಧಾನವಾಗಿ. ಈಗ ನಿಧಾನವಾಗಿ
ಹಾಗೆ ಕಾಲನ್ನು ಕೆಳಗಿಡಿ, ಬೆಲ್ಟನ್ನು ಬಿಚ್ಕೊಳ್ಳಿ, ವಾಪಸ್ ಬನ್ನಿ. ಇನ್ನು ಈ ಎಲ್ಲ ಅಭ್ಯಾಸಗಳು ಆದಮೇಲೆ ಕೊನೆಯ ಹಂತದಲ್ಲಿ ಅವರಿಗೆ ಒಂದು ವಿಶ್ರಾಂತಿಯನ್ನು ಕೊಡಬೇಕಾಗ್ತದೆ. ಆ ವಿಶ್ರಾಂತಿ ಸ್ಥಿತಿ ಹೇಗೆ ಅನ್ನೋದನ್ನು ಮುಂದೆ ನೋಡೋಣ. ತೀವ್ರತರವಾದ ಕೈ ಭುಜಗಳ ನೋವಿನ ಚಿಕಿತ್ಸೆಯಲ್ಲಿ ಯಾರು ನೋವನ್ನು ಅನುಭವಿಸ್ತಾ ಇರ್ತಾರೋ ಅಂಥವರಿಗೆ ನಾವು ಚಿಕಿತ್ಸೆ ಕೊಡುವಾಗ ಆಲ್ರೆಡಿ ಅವರು ತುಂಬ ನೋವಿಂದ ಬಳಲ್ತಾ ಇರ್ತಾರೆ. ಈ ಅಭ್ಯಾಸಗಳನ್ನೆಲ್ಲ ಮಾಡಿಸಿದಾಗ ಸ್ವಲ್ಪ ಕೆಲವರಿಗೆ ನೋವು ಜಾಸ್ತಿ ಆಗ್ಬೋದು, ಕೆಲವರಿಗೆ ಆರಾಮಾಗ್ಬೋದು. ಯಾವುದೇ ಹಂತದಲ್ಲಿಯೂ ಕೂಡ ಈ ಚಿಕಿತ್ಸೆಯ ಕೊನೆಯಲ್ಲಿ ಒಂದು ಅಭ್ಯಾಸವನ್ನು ನಾವು ಕೊಡಬೇಕಾಗ್ತದೆ ಚಿಕಿತ್ಸಾ ಪೂರ್ವಕವಾಗಿ. ಇದನ್ನು ಶರಶಯ್ಯಾಸನ ಅಂತ ನಾವು ಕರಿತೇವೆ. ಇದರಲ್ಲಿ ಮಲಗಿಬಿಟ್ರೆ ಅವರ ಕತ್ತು ಮತ್ತು ಭುಜಗಳ ನೋವೆಲ್ಲ ಆರಾಮಾಗತ್ತೆ, ವಿಶ್ರಾಂತಿಯನ್ನು ಕೊಟ್ಟಾಗತ್ತೆ. ಅದು ಹೇಗೆ ಅಂತ ಈಗ ನೋಡೋಣ. ನಿಧಾನವಾಗಿ ಈ ಅಡ್ಡವಾಗಿ ಇಟ್ಟಿರೋ ಬುಲ್ಸ್ಟರ್ ಮೇಲೆ ಕೂತ್ಕೊಳ್ಳೋದು, ಅರ್ಧ ಭಾಗದಲ್ಲಿ ಕೂತ್ಕೊಳ್ಳೋದು, ಕಾಲುಗಳನ್ನು 1 ಅಡಿ ದೂರದಲ್ಲಿಟ್ಟು ಪಾದ ನೆಲಕ್ಕಿಡೋದು, ನಿಧಾನವಾಗಿ ಮಲಗಿಸೋದು, ಭುಜಗಳನ್ನು ಹಿಡಿಸಿ ನಿಧಾನವಾಗಿ ಹಾಗೆ ಸಪೋರ್ಟ್ ಕೊಟ್ಟು ಮಲಗಿಸೋದು. ಸ್ವಲ್ಪ ಮುಂದಕ್ಕೆ ಬನ್ನಿ ಅನ್ನು. ಹಾಗೆ ಸಾಕು. ಈಗ ಕೈ ಭುಜಗಳಿಗೆ ಕೆಳಗೆ ಇಟ್ಟಿರುವ ಈ ದಿಂಬುಗಳನ್ನು ವ್ಯವಸ್ಥಿತವಾಗಿಡೋದು, ಆಮೇಲೆ ಕುತ್ತಿಗೆಗೆ ಮತ್ತು ಭುಜಕ್ಕೆ ತಾಗಿಸಿ ಒಂದು ಪಿಲ್ಲೋನ್ ಇಡೋದು, ನಿಧಾನವಾಗಿ ತಲೆ ಕೆಳಗೆ ಹಾಕಿ ಅದರ ಮೇಲೆ ತಲೆಯ ಮೇಲೆ ಹಣೆಯ ಮೇಲೆ ಒಂದು ಬಟ್ಟೆಯನ್ನಿಟ್ಟು ಅದರ ಮೇಲೆ ಸಣ್ಣ ಒಂದು ಹೆಡ್ ಪಿಲ್ಲೋವನ್ನು, ಅಂದರೆ ಅಲ್ಲಿ ಮರಳಿದ ಚೀಲವನ್ನು ಇಡ್ತೀವಿ, ಸ್ಯಾಂಡ್ ಬ್ಯಾಗನ್ನು ಇಡ್ತೀವಿ. ಅವರಿಗೆ ಆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಕೈ ಭುಜಗಳ ಮೇಲೆ ಒಂದು ಸ್ಯಾಂಡ್ ಬ್ಯಾಗನ್ನು ಹಾಕ್ತೀವಿ ಅಡ್ಡಲಾಗಿ. ಈ ಕಡೆನೂ ಹಾಕಿ. ಈ ರೀತಿ ಈ ಒಂದು ಸ್ಯಾಂಡ್ ಬ್ಯಾಗನ್ನು ನಾವು ಅವರ ಕೈ ಭುಜಗಳ ಮೇಲೆ ಹಾಕಿದಾಗ ಒಂದು ಆಂಟಿ ಇನ್ಫ್ಲಮೇಟರಿ ಅನಾಲ್ಜೆಸಿಕ್ ಎಫೆಕ್ಟ್ ಬರುತ್ತೆ. ಅಂದರೆ ನೋವು ನಿವಾರಣೆ ಆಗುವಂತಹ ಒಂದು ಎಫೆಕ್ಟ್ ಅಲ್ಲಿ ಸಿಕ್ಕತ್ತೆ. ಅಂತಹ ಒಂದು ಶಕ್ತಿ ಆ ಮರಳಿನ ಚೀಲಕ್ಕಿದೆ. ಈ ರೀತಿಯಾಗಿ ನಾವು ವ್ಯವಸ್ಥಿತವಾಗಿ ಮಲಗಿಸಿದಾಗ ಏನಾಗುತ್ತೆ, ಅವರಿಗೆ ಆರಾಮ್ ಅನಿಸುತ್ತೆ, ಹಾಯ್ ಅನಿಸುತ್ತೆ, ಬೆನ್ನಿನ ಒತ್ತಡವೂ ಕಡಿಮೆ ಆಗುತ್ತೆ. ಲುಂಬಾರ್ ರೀಸನ್ನಿಂದ ಹಿಡಿದು ಸರ್ವೈಕಲ್ವರೆಗೆ ನಮ್ಮ ವರ್ಟೇಬ್ರಾ ಕಾಲಮ್ಗಳು ವಿಶ್ರಾಂತಿಯನ್ನು ಪಡಿತವೆ. ತನ್ಮೂಲಕ ನಮ್ಮ ಕೈ ಭುಜಗಳು ಮತ್ತು ತಲೆಯ ಭಾಗ ನೋಡಿ ಎಷ್ಟು ಆರಾಮದಲ್ಲಿದೆ. ಆ ತಲೆಯ ಮೇಲೆ ಸ್ವಲ್ಪ ಭಾರವನ್ನು ಇಟ್ಟದ್ದಕ್ಕೋಸ್ಕರ ಅಲ್ಲಿರುವ ಒತ್ತಡವೆಲ್ಲ ಮುಕ್ತವಾಗುತ್ತೆ, ಆರಾಮ್ ಅನಿಸ್ತದೆ. ಇಂತಹ ವ್ಯವಸ್ಥೆ ನಮ್ಮ ಈ ಯೋಗ ಚಿಕಿತ್ಸೆಯಲ್ಲಿದೆ. ವೀಕ್ಷಕರೇ, ಇದುವರೆಗೂ ಕೈ ಭುಜಗಳ ನೋವಿನ ನಿವಾರಣೆಗಾಗಿ ಯೋಗ ಚಿಕಿತ್ಸೆಯನ್ನು ಹೇಗೆ ಮಾಡೋದು, ಯಾವ ರೀತಿ ಅದನ್ನು ಉತ್ತಮವಾದ ಸ್ಥಿತಿಗೆ ತರೋದು ಮತ್ತು ಅಲ್ಲಿರುವ ಒತ್ತಡವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಈ ಯೋಗ ಚಿಕಿತ್ಸೆ ಮೂಲಕ ನೀವು ತಿಳ್ಕೊಂಡಿದ್ದೀರಿ. ಇಂತಹ ಯೋಗ ಚಿಕಿತ್ಸೆಯನ್ನು ನೀವೆಲ್ಲ ಪಡೆದು ಧನ್ಯರಾಗಿರಿ, ಉತ್ತಮವಾದ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಶುಭವಾಗಲಿ. ನಮಸ್ಕಾರ.